ನಮಸ್ತೆ ಬಂಧುಗಳೇ, ನಿಮ್ಮ ನೆಚ್ಚಿನ ನೇಚರ್ ಪ್ರಾಪರ್ಟಿಗೆ ಸುಸ್ವಾಗತ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 10 ಎಕರೆ ಅಡಿಕೆ, ರೋಬಸ್ಟಾ ಮತ್ತು ತೆಂಗು ಇರೋವಂಥ ಜಾಗ. ಈ ಪ್ರಾಪರ್ಟಿ ಎಂಟ್ರೆನ್ಸಿಗೆ ಒಂದು ಐತಿಹಾಸಿಕ ಪ್ರಸಿದ್ಧವಾದಂಥ ಒಂದು ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನದ ಮುಂದ್ಗಡೆ ಈ ಪ್ರಾಪರ್ಟಿ ಸಿಗುತ್ತೆ. ಇದು ಪ್ರಾಪರ್ಟಿ ಎಂಟ್ರೆನ್ಸು. ಹಾಗೆಯೇ ಈ ಪ್ರಾಪರ್ಟಿಲಿ ಒಂದು ಚಿಕ್ಕದಾಗಿ ಮನೆ ಕೂಡ ಇದೆ. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಹಾಸನ ಜಿಲ್ಲೆ, ಅರ್ಕಲ್ಗೂಡು ತಾಲೂಕು, ಮಲ್ಲಿಪಟ್ಟಣ ಅನ್ನೋ ಒಂದು ಸಿಟಿ ಇದೆ. ಆ ಸಿಟಿಯಿಂದ ಒಂದು 500 ಮೀಟ್ರು CC ರೋಡಲ್ಲಿ ಹೋದರೆ ಈ ಪ್ರಾಪರ್ಟಿಗೆ ನಾವು ರೀಚ್ ಆಗ್ತೀವಿ. ನೀವು ನೋಡ್ಬೋದು ಜಾಗನ, ಲೆವೆಲ್ ಇದೆ, ಟೋಟಲ್ ಬೌಂಡ್ರಿ ಎಲ್ಲ ಲೆವೆಲ್ ಇದೆ. ಸೊ ಇದರಲ್ಲಿ 7 ಎಕರೆ ಈ ಥರ ರೋಬಸ್ಟಾ, ಅಡಿಕೆ ಮತ್ತು ತೆಂಗು ಮಾಡಿದ್ದಾರೆ. ಇನ್ನು 3 ಎಕರೆ ಪ್ಲೈನ್ ಇದೆ. ಪ್ಲೈನ್ ಅಂತಂದರೆ ಗದ್ದೆ ಜಾಗ, ಅದರಲ್ಲೂ ಕೂಡ ಅಡಿಕೆ ಹಾಕೊಬೋದು. ಬಟ್ ಇವಾಗ ಹಾಗೆ ಬಿಟ್ಕೊಂಡಿದ್ದಾರೆ. ಅಡಿಕೆ ಮತ್ತು ತೆಂಗು, ಕಾಫಿಲೂ ಕೂಡ 3ರಲ್ಲೂ ಕೂಡ ಇವಾಗ ಇನ್ಕಮ್ ಬರ್ತಿದೆ. ಅಂದರೆ ಒಳ್ಳೆಯ ಆದಾಯ ಅಂತ ಹೇಳ್ಬೋದು. ಗಿಡಗಳು ಅಷ್ಟೇ ತುಂಬ ಚೆನ್ನಾಗಿದೆ ಮತ್ತು ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ನೀವು ನೋಡ್ಬೋದು. ನೀವು ನೋಡ್ತಾ ಇರೋವಂಥ ಗಿಡಗಳೆಲ್ಲ ಒಂದು 7ರಿಂದ 8 ವರ್ಷದ ಗಿಡಗಳು, ಕಾಫಿ ಗಿಡ. ಅಡಿಕೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಇನ್ಕಮ್ ಇದೆ. ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇದೆ. ಮತ್ತು ಈ ತೋಟಕ್ಕೆ ನೀರಿನ ವ್ಯವಸ್ಥೆ ಅಂತಂದರೆ 2 ಬೋರ್ವೆಲ್ಗಳಿದೆ ಮತ್ತು ಒಂದು ಕೆರೆ ಕೂಡ ಇದೆ. ಈ ಜಾಗಕ್ಕೆ ಸೆಲ್ಲರ್ ಪ್ರೈಸ್ ಬಂದುಬಿಟ್ಟು ಎಕರೆಗೆ 33 ಲಕ್ಷ ಹೇಳ್ತಾ ಇದ್ದಾರೆ. ಈ ಪ್ರಾಪರ್ಟಿ ಲೊಕೇಶನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಮೇಲೆ ನಿಯರ್ ಬೈ ಸಿಟಿ ಅಂತ ಹೇಳ್ಬೋದು. ರೋಡ್ ಅಪ್ರೋಚು ತುಂಬ ಚೆನ್ನಾಗಿದೆ. ಈ ಜಾಗಕ್ಕೆ ಅರ್ಕಲ್ಗೂಡು ಮತ್ತು ಮಲ್ಲಿಪಟ್ಟಣ, ಹಾಗೆ ಶನಿವಾರ ಸಂತೆ, ಹಾಗೆ ಕೊಡ್ಲಿಪೇಟೆ, ಈ 4 ಟೌನು ತುಂಬ ಹತ್ತಿರ ಆಗುತ್ತೆ. ಈ ಏರಿಯಾದಲ್ಲಿ ಮಳೆ ಬಗ್ಗೆ ಹೇಳಬೇಕಂತಂದರೆ ವರ್ಷಕ್ಕೆ ಒಂದು 70ರಿಂದ 80 ಇಂಚು ಮಳೆ ಆಗುತ್ತೆ. ನೀವೇನು ನೋಡ್ತಾ ಇದ್ದೀರಾ, ನಾನು ಆವಾಗಲೇ ಹೇಳಿದ್ದೆ ಒಂದು 3 ಎಕರೆ ಪ್ಲೈನ್ ಲ್ಯಾಂಡ್ ಇದೆ ಅಂತ. ಇದೆ ಅದು, ಅಂದರೆ ಗದ್ದೆ ಜಾಗ. ಇವಾಗ ಶುಂಠಿ ಹಾಕಿದ್ದಾರೆ. ಶುಂಠಿನೂ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಚಿಲ್ಲಿ ಪ್ಲಾಂಟೇಶನ್ ಸ್ವಲ್ಪ ಮಾಡಿದ್ದಾರೆ. ಒಟ್ಟಿನಲ್ಲಿ ಮಣ್ಣು ಕೂಡ ತುಂಬ ಚೆನ್ನಾಗಿದೆ. ಇದು ಈ ಮಣ್ಣು ಎಲ್ಲ ರೀತಿ ವ್ಯವಸಾಯಕ್ಕೂ ಅನುಕೂಲ ಆಗುತ್ತೆ. ಹಾಗೆಯೇ ಇದಕ್ಕೂ ಸಹ ಅಡಿಕೆ ಎಲ್ಲ ಹಾಕೊಬೋದು. ನೀವು ನೋಡ್ತಾ ಇರೋಂಥ ಮನೆ ಪ್ರಾಪರ್ಟಿ ಎಂಟ್ರೆನ್ಸಿಗೆ ಸಿಗುತ್ತೆ. ಎಂಟ್ರಿಯಿಂದಲೇ ಇದೊಂದು ಮನೆ ಇದೆ. ಈ ಮನೆ ಮುಂದೆನೇ ಒಂದು ದೇವಸ್ಥಾನ ಇರೋದ್ರಿಂದ ಈ ಪ್ರಾಪರ್ಟಿ ಒಂದು ಒಳ್ಳೆಯ ಲೊಕೇಶನ್ ಅಂತ ಹೇಳ್ಬೋದು. ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ, ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.